ಸುವರ್ಣ ಸುದ್ದಿವಾಹಿನಿ ಮಾರ್ಚ್ 31ನೇ ತಾರೀಕಿಗೆ 7 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂಭ್ರಮವಂತನಿದೆ. ನೇರ ದಿಟ್ಟ ನಿರಂತರ ಶೀರ್ಷಿಕೆಯೊಂದಿಗೆ ಸುದ್ದಿವಾಹಿನಿ ಪ್ರಾರಂಭವಾಗಿ ಅದಕ್ಕೆ ತಕ್ಕಂತೆ ಜನಮನ್ನಣೆಯನ್ನು ಗಳಿಸಿ ಅಗ್ರಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ಅಭಿನಂದನಾರ್ಹ. ಇದು ಇದೇ ರೀತಿಯಲ್ಲಿ ಜನಮನದ ಟಿವಿಯಾಗಿ ನಿರಂತರವಾಗಿ ಮುಂದುವರಿಯಲಿ ಅಂತ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ. ಸುವರ್ಣ ನ್ಯೂಸ್ ತನ್ನ 7ನೇ ವರ್ಷ ಪೂರ್ಣಗೊಳಿಸ್ತಾ ಇದೆ. ಅವ್ರಿಗೆ ನಾನು ವಿಶೇಷವಾದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಕೆಯನ್ನು ಮಾಡ್ತೀನಿ. ಜನರ ಮಾನಸದಲ್ಲಿ ಉಳಿಯುವಂಥ ಸಮಾಜಮುಖಿಯಾಗಿ ಕೆಲಸ ಮಾಡಿದಂಥ ಒಂದು ಚಾನಲ್ ತನ್ನ 7 ವರ್ಷದ ಸಾಧನೆ ಪೂರೈಕೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ವರ್ಷಗಳಲ್ಲೂ ಸಹ ಜನರ ಒಳಿತಿಗೆ ಕೆಲಸ ಮಾಡಲಿ. ನಾನು ಸುವರ್ಣ ನ್ಯೂಸ್ ಚಾನಲ್ಗೆ ಶುಭ ಕೋರ್ತಾ ಇದ್ದೀನಿ. ಸುವರ್ಣ ವಾಹಿನಿ ನೇರ ದಿಟ್ಟ ನಿರಂತರ ಒಳ್ಳೆಯ ಸುದ್ದಿ ಮಾಧ್ಯಮದ ಮುಖಾಂತರ ಈ ನಾಡಿನ ಜನರ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಒಂದು ಹೆಸರಾಂತ ಒಂದು ವಾಹಿನಿಯಾಗಿದೆ. 7 ವರ್ಷ ಏನು 31ಕ್ಕೆ ಪೂರೈಸುತ್ತಿರೋದು ಭಾಳ ಸಂತೋಷವಾಗಿದೆ. ಹೀಗೆ ಮುಂದುವರಿಲಿ ಅಂತ ನಾನು ಶುಭ ಹಾರೈಸ್ತೇನೆ. ಅದರ ಒಂದು ವಿಷಯನ ಕೈಗೆತ್ತಿಕೊಂಡಾಗ ಅದು ಸಂಪೂರ್ಣ ಮಾಹಿತಿನ ಸಾರ್ವಜನಿಕರಿಗೆ ತಲುಪಿಸುವಂಥ ಕೆಲಸ 7 ವರ್ಷಗಳಿಂದ ನಿರಂತರವಾಗಿ ಮಾಡಿದೆ. ಈ 7 ವರ್ಷ ಪೂರೈಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸುವರ್ಣ ಚಾನಲ್ ಇನ್ನೂ ಯಶಸ್ವಿಯಾಗಲಿ, ಇನ್ನೂ ದೇಶವ್ಯಾಪ್ತಿ ಇದರ ಕೀರ್ತಿ ಬೆಳಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಸುವರ್ಣ ನ್ಯೂಸ್ ಚಾನಲ್ಲು ನಮ್ಮ ರಾಜ್ಯದಲ್ಲಿ ತಂದೆ ಆದಂಥ ನಿಟ್ಟಿನಲ್ಲಿ ಸಮಾಜಕ್ಕೋಸ್ಕರ ಒಳ್ಳೆ ಬೆಳಕು ಚೆಲ್ಲುವಂಥ ಕೆಲಸ ಮಾಡ್ತಾಯಿದೆ. ಈ ಒಂದು ಮಾರ್ಚ್ 31ಕ್ಕೆ ಏನು ತಮ್ಮ ಸಂಭ್ರಮಾಚರಣೆ ಆಚರಿಸ್ಕೊತಾ ಇದೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ನಿಟ್ಟಿನ ಮುಂದೆ ಆಗಬೇಕು ಅಂತಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ನಮ್ಮ ಸುವರ್ಣ ಚಾನಲ್ಗೆ 7 ವರ್ಷ ಮುಗಿತಾ ಇದೆ ಅಂತ ಕೇಳಿ ಆಶ್ಚರ್ಯವಾಯಿತು, ಭಾಳ ಸಂತೋಷ ಆಯಿತು. ಇಷ್ಟು ಬೇಗ 7 ವರ್ಷ ಹೆಂಗಾಯಿತು ಅನ್ನೋ ಒಂದು ಪ್ರಶ್ನೆ. ಅದು 7 ವರ್ಷದಲ್ಲಿ ಈ ಒಂದು ಸುವರ್ಣ ಚಾನಲ್ ಮುಖಾಂತರ ಹಲವಾರು ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಸಹಾಯ ಆಗಿದೆ. ಇದು ಭಾಳ ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ. ಸುವರ್ಣ ನ್ಯೂಸ್ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಈ ಚಾನಲ್ಗೆ ಶುಭ. ಸುವರ್ಣ ನ್ಯೂಸ್ 24/7 7 ವರ್ಷವನ್ನು ಪೂರೈಸಿದೆ. ಬಹುಶಃ ಇವತ್ತು ದೃಶ್ಯ ಮಾಧ್ಯಮಗಳ ಮುಖಾಂತರ ಅನೇಕ ಸಮಾಜ ದ್ರೋಹಿ ಕೆಲಸಗಳು ಹೊರಗೆ ಬರುತ್ತಿದೆ. ಹಾಗಾಗಿ ಪಾತ್ರ ಭಾಳ ದೊಡ್ಡದು. ಈ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗಿ ನಿಮಗೆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ಚಾನಲ್ನ ಎಲ್ಲ ಆಡಳಿತ ವರ್ಗಕ್ಕೆ, ಸಿಬ್ಬಂದಿಗೆ ನಾನು ಶುಭ ಕಾಮನೆಗಳನ್ನು ಹೇಳ್ತೇನೆ. ಸುವರ್ಣ ಟಿವಿಯ ವಾಹಿನಿಗೆ 7 ವರ್ಷದ ಆ್ಯನಿವರ್ಸರಿಗೆ ಶುಭಾಶಯಗಳು ಕೋರ್ತಾ ಇದ್ದೀವಿ. ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ಸುದ್ದಿ ಮುಟ್ಟಿಸ್ತಾ ಇದ್ದೀರಿ ಜನತೆಗೆ. ಅದಕ್ಕೆ ನಾವೆಲ್ಲ ಋಣಿಯಾಗಿರ್ತೀವಿ. ಬರೋ ದಿನಗಳಲ್ಲೂ ಅಷ್ಟೇ ನೀವು ಈ ಸುದ್ದಿನ ಇದೇ ಥರ ತಲುಪಿಸ್ತಾ ಇರಿ ಜನಗಳಿಗೆ ಅಂತ ನಿಮ್ಮಲ್ಲಿ ಆಶಿಸ್ತೀನಿ. ಯಾವಾಗಲೂ ಟಿ ವಿ ಮಾಧ್ಯಮದವರು ಜನರ ಪರವಾಗಿರಬೇಕು, ಜನರ ಧ್ವನಿ ಆಗಬೇಕು. ಆ ಕೆಲಸವನ್ನು ನೀವು 7 ವರ್ಷ ಮಾಡಿದ್ದೀರಿ, ಇನ್ನು ಮುಂದಕ್ಕೂ ನೀವು ಮಾಡ್ತೀರಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಶುಭ ಕೋರ್ತೀನಿ. ಸುವರ್ಣ ಸುದ್ದಿವಾಹಿನಿಗೆ 7 ವರ್ಷ ಪೂರೈಕೆ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರೇ ನೇರವಾಗಿ ಬಂದರೂ ಕೂಡ ಅವರ ವಿಚಾರಗಳನ್ನು ನ್ಯಾಯದ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ, ನ್ಯಾಯವನ್ನು ದೊರಕಿಸಿಕೊಡ್ತಾ ಇರ್ತಕ್ಕಂಥ, ಎಲ್ಲ ಜನಪ್ರತಿಗಳನ್ನು ಎಚ್ಚರಿಸ್ತಕ್ಕಂಥ, ಅಧಿಕಾರಿಗಳನ್ನು ತಿದ್ದತಕ್ಕಂಥ, ಎಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾಯಿದೆ. ಈ ಒಂದು 7ನೇ ವರ್ಷದ ಸಂದರ್ಭದಲ್ಲಿ ಈ ಒಂದು 24/7 ಸುವರ್ಣ ನ್ಯೂಸ್ ಚಾನಲ್ನ ಎಲ್ಲ ದುಡಿತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಈ ಚಾನಲ್ನ ಮುಖ್ಯಸ್ಥರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ನೇರ ದಿಟ್ಟ ನಿರಂತರ ವಿಷಯಗಳೊಂದಿಗೆ ಆರಂಭವಾಗಿರುವಂಥ ಈ ಸುವರ್ಣ ಚಾನಲ್ ಇವತ್ತು 7ನೇ ವರ್ಷವನ್ನು ಪೂರೈಸ್ತದೆ ಅನ್ನುವಂಥದ್ದು ಬಹುದೊಡ್ಡ ದಾಪುಗಾಲು. ಇದು ಪೂರ್ಣ ಯಶಸ್ವಿಯಾಗಲಿ ಅನ್ನುವುದು ನಮ್ಮೆಲ್ಲರ ಹಾರೈಕೆ. ಇಂಥ ಒಂದು ಕಾಂಪಿಟೇಷನಲ್ಲೂ ಕೂಡ 7 ವರ್ಷಗಳು ಈಗಾಗಲೇ ತುಂಬಿದೆ. ಅಂದರೆ 24/7 ನ್ಯೂಸ್ ಚಾನಲ್ ಜನಕ್ಕೆ ಉತ್ತಮ
ಸಮಯಕ್ಕೆ ಸರಿಯಾಗಿ ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಸುದ್ದಿಗಳನ್ನು ಕೊಡ್ತಾ ಇದೆ. 7 ವರ್ಷ ಆಗಿದೆ. ಇನ್ನೂ 70 ವರ್ಷ ಈ ಚಾನೆಲ್ ಜನಕ್ಕೆ ಒಳ್ಳೆಯ ಸುದ್ದಿಗಳನ್ನು ಕೊಡಲಿ ಅಂತ ಹಾರೈಸ್ತೀನಿ. ಸುವರ್ಣವಾಹಿನಿ ಸುಮಾರು 7 ವರ್ಷದಿಂದ ನಿರಂತರ ಒಂದು ಸುದ್ದಿ ಮಾಧ್ಯಮದಲ್ಲಿ ಅತ್ಯಂತ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿದೆ. ಸತ್ಯ ಸಂಗತಿಗಳನ್ನು ಜನರ ಮುಂದಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸುವರ್ಣ ನ್ಯೂಸ್ ಚಾನಲ್ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಸುವರ್ಣ ವಾಹಿನಿಗೆ ಶುಭವನ್ನು ಕೋರ್ತೀನಿ. ಸುವರ್ಣ ಸುದ್ದಿವಾಹಿನಿ ಕರ್ನಾಟಕ ಜನತೆಯ ಸಮಸ್ಯೆಗಳ ಧ್ವನಿಯಾಗಿ, ಪರಿಹಾರದ ಬೆಳಕಾಗಿ ನಿರಂತರವಾಗಿ 7 ವರ್ಷಗಳ ಕಾಲ ಈ ಕರ್ನಾಟಕ ರಾಜ್ಯದ ಸಮಾಜವನ್ನು ಸುಧಾರಣೆಯತ್ತ ತರುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿ 7 ವರ್ಷವನ್ನು ಪೂರೈಸಿದ್ದಕ್ಕೆ ಸುವರ್ಣ ಸುದ್ದಿವಾಹಿನಿಯ ಸಂಪೂರ್ಣವಾದಂತಹ ಬಳಗಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಮಟ್ಟಕ್ಕೆ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಸುವರ್ಣ ನ್ಯೂಸ್ ಚಾನೆಲ್ ಅವರು 7 ವರ್ಷ ಅತ್ಯಂತ ಯಶಸ್ವಿಯಾಗಿ ಪೂರೈಸಿರೋದ್ರ ಬಗ್ಗೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಈ ಚಾನಲ್ಲು ತುಂಬ ಅರ್ಥಪೂರ್ಣವಾಗಿ ಕೆಲಸ ಮಾಡ್ತದೆ. ಇದೇ ರೀತಿಯಲ್ಲಿ ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ, ಜನರ ನಂಬಿಕೆ ವಿಶ್ವಾಸವನ್ನು ಸಂಪಾದನೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಕಳೆದ 7 ವರ್ಷಗಳಿಂದ ಸುವರ್ಣ ನ್ಯೂಸ್ ಚಾನಲ್ ಮತ್ತು ಅದರ ಸಿಬ್ಬಂದಿ ವರ್ಗದವರು ಈ ರಾಜ್ಯದಲ್ಲಿ ಆಗುಹೋಗುಗಳನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜನರನ್ನು ಎಜುಕೇಟ್ ಮಾಡಿದ್ದಾರೆ. ಅದಕ್ಕಾಗಿ ನಾನು ಮೊಟ್ಟ ಮೊದಲಿಗೆ ಅವ್ರಿಗೆ, ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಚಾನಲ್ನ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರತಿನಿತ್ಯ ಕೂಡ ರೋಚಕವಾದಂಥ ವಿಚಾರಗಳನ್ನು ಬಯಲುಗೆಳಿತಕ್ಕಂಥದ್ದು ಮತ್ತು ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ ನಿಜಕ್ಕೂ ಪ್ರಗತಿಪರರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ವಿಚಾರಗಳನ್ನು ಸುವರ್ಣ ಚಾನಲ್ 7 ವರ್ಷಗಳಿಂದ ಬಿತ್ತರಿಸಿ ಕರ್ನಾಟಕದ ಜನತೆಯ ಜನಮನವನ್ನು ಮುಟ್ತಕ್ಕಂಥ ಚಾನಲ್ ಆಗಿ ಈಗ ರೂಪುಗೊಂಡಿದೆ. ಆ 7 ವರ್ಷಗಳನ್ನು ಪೂರೈಸತಕ್ಕಂಥ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ.